ಧರ್ಮಸ್ಥಳದಲ್ಲಿ ಏನು ಸಾಲು ಸಾಲು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನು ಏನು ಕೊಟ್ಟಿದ್ದಾನೆ ಭೀಮ ಕೋರ್ಟ್ ಮುಂದೆ. ಆ ನಂತರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಇವೆಲ್ಲವಕ್ಕೂ ಮೂಲ ಕಾರಣವಾಗಿದ್ದು ಬಹುಮುಖ್ಯವಾಗಿ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ KV ಧನಂಜಯ ಅವರು ಪ್ರೆಸ್ ಮೀಟ್ನಲ್ಲಿ ಒಂದು ವಿಚಾರ ಹೇಳಿದ್ರು. ಅಮೆರಿಕಾದ ಖ್ಯಾತ ಕಾದಂಬರಿಕಾರ ಜಾರ್ಜ್ ಸಂತಯಾನ ಅವರ ಒಂದು ಹೇಳಿಕೆಯನ್ನು ಉಲ್ಲೇಖಿಸಿದ್ರು. ಅದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇತಿಹಾಸ ನಮಗೆ ಬೇಡ ಅನ್ನುವಂಥವ್ರು ಹಳೆಯದ್ದನ್ನೇ ಮುಂದುವರಿಸ್ತಾರೆ ಮತ್ತು ಮುನ್ನಡೆಸ್ತಾರೆ. ಹಳೆಯದ್ದು ಯಾವುದು ಅನ್ನುವುದು ಬಹುಮುಖ್ಯ ವಿಚಾರ. ಯಾಕೆಂದ್ರೆ ಇದೀಗ SIT ಟೀಮ್ ಅಧಿಕೃತವಾಗಿ ಸೋಮವಾರದಿಂದ ಎಲ್ರಿಗೂ ಬಿಸಿ ಮುಟ್ಟಿಸುವಂತಹ ಪ್ರಕ್ರಿಯೆ ಜೋರಾಗಿ ನಡೀತಿದೆ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದಂತಹ ಕೆಲ ಭ್ರಷ್ಟರು ಪೊಲೀಸ್ ಅಧಿಕಾರಿಗಳು, ಎಲ್ಲರೂ ಅಲ್ಲ, ಬಹುಪಾಲು ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಕೆಲ ಭ್ರಷ್ಟರು ಆ ಭಾಗದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡಿದ್ದಂಥವರು ಈಗ ಭಯದಿಂದ ನಡುಗ್ತಿದ್ದಾರೆ. ಕಾರಣ ಏನು ಅಂದರೆ, ಯಾಕಂದರೆ ಆ ಪೊಲೀಸರು ಕೂಡ ನ್ಯಾಯವನ್ನು ಮರೆತು ನಿಂತದ್ದು, ಪ್ರಭಾವಗಳಿಗೆ ಒಳಗಾಗಿದ್ದು ಎಲ್ಲವೂ ಕೂಡ ಎಲ್ಲರ ಮುಂದೆ ತೆರೆದುಕೊಂಡಿರುವಂತಹ ಸತ್ಯ. ಆಗಸ್ಟ್ 31, 1983 ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆಯಾದಂತಹ ಒಂದು ವರದಿಯನ್ನು ಓದ್ತೀನಿ. ಪೊಲೀಸರು ಎಷ್ಟರ ಮಟ್ಟಿಗೆ, ಯಾಕಂದ್ರೆ ಕೇವಲ 94ರಿಂದ 2014 ಮಧ್ಯೆ ನಡೆದಿರುವಂತದ್ದಲ್ಲ ದೌರ್ಜನ್ಯಗಳು, ಅದಕ್ಕೂ ಮುಂಚಿನಿಂದ ನಡೆದಿದೆ ಅನ್ನೋದಕ್ಕೆ ವಿಧಾನಸೌಧದಲ್ಲಿ ದಾಖಲಾಗಿರುವಂತಹ ರೆಕಾರ್ಡ್ ಸಾಕ್ಷಿಯಾಗಿದೆ. ಅಲ್ಲಿ ಏನಾಯ್ತು ನೋಡಿ, ನಾನು ಓದ್ತೀನಿ. 1983ರಲ್ಲಿ ಶಿರಗುಪ್ಪ ತಾಲೂಕಿನ ವೆಂಕೋಬರಾವ್ ಎನ್ನುವವರ ಪುತ್ರ ಮತ್ತು ಆತನ 3 ಸ್ನೇಹಿತರು ಈ ಕ್ಷೇತ್ರಕ್ಕೆ ಬಂದಿದ್ರು. 4 ಅಲ್ಲಿನ ಲಾಡ್ಜ್ನಲ್ಲಿ ತಂಗಿದ್ರು. 4ರಲ್ಲಿ ಒಬ್ರು ನೇತ್ರಾವತಿ ನದಿಯಲ್ಲಿ ಬಿದ್ದು ಸಾವಿಗೀಡಾಗುತ್ತಾರೆ. ಉಳಿದ 2 ನಾಪತ್ತೆಯಾಗುತ್ತಾರೆ. ನದಿಯಲ್ಲಿ ಪ್ರಾಣ ಕಳೆದುಕೊಂಡ 2 ದೇಹಗಳನ್ನ ಪೊಲೀಸರು ಯಾರಿಗೂ ತಿಳಿಸದೆ ದಫನ್ ಮಾಡಿರುತ್ತಾರೆ. ವೆಂಕೋಬರಾವ್ ಅವರಿಗೆ ತನ್ನ ಮಗ ಮೃತಪಟ್ಟಿರುವ ಬಗ್ಗೆ 1 ತಿಂಗಳ ಬಳಿಕ ತಿಳಿಯುತ್ತದೆ. 1 ತಿಂಗಳ ನಂತರ ಅಂದ್ರೆ ಆ ಸ್ಟೇಷನ್ನಿಂದ, ಧರ್ಮಸ್ಥಳ ಗ್ರಾಮ ಪೊಲೀಸ್ ಸ್ಟೇಷನ್ನಿಂದ ನೇರವಾಗಿ ಅಲ್ಲಿಗೆ ಹೋಗ್ತಾರೆ ವೆಂಕೋಬರಾವ್ ಅವರು. ಆಗ ಅಲ್ಲಿ ಏನಾಯಿತು ಅನ್ನುವಂಥದ್ದು 1983 ಆಗಸ್ಟ್ 31ರಂದು ಕರ್ನಾಟಕ ವಿಧಾನಸಭೆಯಲ್ಲಿ ಚರ್ಚೆಯಾದಂತಹ ವಿಚಾರಗಳನ್ನು ಕೂಡ ಇದೇ KV ಧನಂಜಯ ಅವರು ವಕೀಲರು ಹೇಳಿದ್ರು. ನೋಡಿ, ಅವತ್ತೇನಾಯಿತು. ಶಂಕರ್ ರೆಡ್ಡಿ ಅವರು, ಅವರ ಕ್ಷೇತ್ರದ ಮತದಾರ ವೆಂಕೋಬರಾವ್ ಅವರು ಮಾತಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಶಿರಗುಪ್ಪ ತಾಲೂಕಿನ ವೆಂಕೋಬರಾವ್ ಎನ್ನುವವರ ಪುತ್ರ ಮತ್ತು ಆತನ ಸ್ನೇಹಿತರು ತೀರ್ಥಯಾತ್ರೆಗೆಂದು ಹೋಗಿ ಧರ್ಮಸ್ಥಳದ ನದಿಯಲ್ಲಿ ಬಿದ್ದು ಮೃತಪಟ್ಟ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಮೃತದೇಹವನ್ನ ಮೇಲಕ್ಕೆತ್ತಿ ಯಾರಿಗೂ ತಿಳಿಸದೆ ದಫನ್ ಮಾಡಿರುತ್ತಾರೆ. ಇದಾದ 1 ತಿಂಗಳ ನಂತರ ವಿಷಯ ತಿಳಿದ ವೆಂಕೋಬರಾವ್ ಅವರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿನ ಪೊಲೀಸರಲ್ಲಿ ವಿಚಾರಿಸಿದ್ದಾರೆ. ಮೃತದೇಹ ಸಿಕ್ಕಿರುವ ಬಗ್ಗೆ ಪತ್ರಿಕೆಗಳ ಮತ್ತು ರೇಡಿಯೋ ಮೂಲಕ ಪ್ರಸಾರ ಮಾಡಿದ್ದರೆ ನನಗೆ ಕೂಡಲೇ ತಿಳಿಯುತ್ತಿತ್ತು ಎಂದು ಹೇಳಿದ್ದಾರೆ. ಆಗ ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್, ನೀನ್ಯಾರೋ ಮಗನೇ ಇದನ್ನೆಲ್ಲ ಹೇಳಲು ಎಂದು ನಿಂದಿಸಿ ಕಪಾಳಕ್ಕೆ ಬಾರಿಸಿ ಮನ ಬಂದಂತೆ ಹಲ್ಲೆ ನಡೆಸಿರುವುದಲ್ಲದೆ ಅವರ ಜನಿವಾರವನ್ನು ಕೂಡ ಕಿತ್ತು ಹಾಕಿದ್ದಾರೆ. ಆ ರಾತ್ರಿಯೆಲ್ಲ ಲಾಕಪ್ನಲ್ಲಿಟ್ಟು ಅವರ ಬಳಿ ಇದ್ದ 250 ರೂಪಾಯಿ ಮತ್ತು ರಿಸ್ಟ್ ವಾಚ್ ಅನ್ನ ಕಿತ್ತುಕೊಂಡಿದ್ದಾರೆ. ಈ ಬಗ್ಗೆ ಯಾರ ಬಳಿಯಾದರೂ ಹೇಳಿದರೆ ಮತ್ತೆ ತೊಂದರೆ ಕೊಡುವುದಾಗಿ ಬೆದರಿಸಿ ಮುಚ್ಚಳಿಕೆಯನ್ನ ಬರೆಸಿಕೊಂಡು ಹೊರಗೆ ಬಿಟ್ಟಿದ್ದಾರೆ. ಇಷ್ಟೆಲ್ಲ ನಡೆದ ನಂತರ ನಾನು ಈ ವಿಷಯದ ಬಗ್ಗೆ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, 2 ತಿಂಗಳ ಹಿಂದೆ ಬರೆದಿದ್ದೇನೆ. ಆದರೆ ಅವರಿಂದ ಸೌಜನ್ಯಕ್ಕಾದರೂ ಈ ವಿಷಯವನ್ನ ಪರಿಶೀಲನೆ ಮಾಡುತ್ತೇವೆ ಎಂದು ಹೇಳುವ ಒಂದು ಉತ್ತರ ನನಗೆ ಬರಲಿಲ್ಲ. ಆದ್ದರಿಂದ ಈ ಬಗ್ಗೆ ಇಲ್ಲಿ ಚರ್ಚೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಸದನದಲ್ಲಿ ಸಭಾಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಈ ವೇಳೆ ಶಾಸಕ ಶಿವಮೂರ್ತಿ ಅವರು ಮಾತನಾಡಿ, ಮಾನ್ಯ ಅಧ್ಯಕ್ಷರೇ, ವೆಂಕೋಬರಾವ್ ಅವರಿಗೆ ತನ್ನ ಮಗ ಕಳೆದ 1 ತಿಂಗಳಿನಿಂದ ಎಲ್ಲಿಗೆ ಹೋಗಿದ್ದಾನೆ ಎಂಬ ವಿಚಾರ ತಿಳಿದಿರಲಿಲ್ಲ. 1 ದಿನ ಆತ ಮೃತಪಟ್ಟಿರುವ ವಾರ್ತೆ ಬರುತ್ತದೆ. ಆ ನಂತರ ಇವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತೆರಳಿ ವಿಚಾರಿಸಿದಾಗ
ಅವರ ಬಟ್ಟೆಯನ್ನ ಬಿಚ್ಚಿ ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಅವರ ಕಪಾಳಕ್ಕೆ ಹೊಡೆದಿದ್ದಾರೆ. ಇದಲ್ಲದೆ ಅವರನ್ನ ರಾತ್ರಿಯೆಲ್ಲ ಪೊಲೀಸ್ ಕಸ್ಟಡಿಯಲ್ಲೇ ಇಟ್ಟುಕೊಂಡು ಮಲಮೂತ್ರ ಮಾಡುವುದಕ್ಕೂ ಸಹ ಬಿಟ್ಟಿಲ್ಲ ಮತ್ತು ಕುಡಿಯಲು ನೀರನ್ನೂ ಕೂಡ ಕೊಟ್ಟಿಲ್ಲ. ಈ ಪ್ರಕರಣದಲ್ಲಿ ಪೊಲೀಸರು ಹದ್ದು ಮೀರಿ ನಡೆದುಕೊಳ್ಳುವಂತಹ ಪ್ರವೃತ್ತಿ ಏನಿದೆ ಇದನ್ನ ಕರ್ನಾಟಕದ ಜನತೆ ಬಹಳ ಗಂಭೀರವಾಗಿ ವಿಚಾರ ಮಾಡುತ್ತಿದ್ದಾರೆ. ಮೃತ ಮಗನ ಬಗ್ಗೆ ಕೇಳಲು ಹೋದಾಗ ಈ ರೀತಿ ವರ್ತನೆ ಮಾಡಿದ್ದು ಸರಿಯೇ ಎಂಬ ಬಗ್ಗೆ ಸರ್ಕಾರದವರು ಉತ್ತರ ಕೊಡಬೇಕು ಎಂದು ಸದನದಲ್ಲಿ ಆಗ್ರಹಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಳ್ತಂಗಡಿ ಶಾಸಕ ವಸಂತ ಬಂಗೇರ ಅವರು, ಈ ಪ್ರಕರಣ ನನ್ನ ಕ್ಷೇತ್ರದಲ್ಲಿ ನಡೆದಿದೆ. ವೆಂಕೋಬರಾವ್ ಅವರು ತಮ್ಮ ಮಗನ ಸಾವಿನ ಬಗ್ಗೆ ವಿಚಾರಣೆ ಮಾಡಲು ಧರ್ಮಸ್ಥಳದ ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿದ್ದ ಕಾನ್ಸ್ಟೇಬಲ್ ಸರಿಯಾದ ಉತ್ತರ ಕೊಡದೆ ಕೇಳಲು ಹೋದವರನ್ನ ಹೊಡೆದು ಅವರ ಜನಿವಾರವನ್ನ ಕಿತ್ತು ಹಾಕಿ ಲಾಕಪ್ನಲ್ಲಿ ಹಾಕಿ ಮಾರನೇ ದಿವಸ ಹೊರಗೆ ಬಿಟ್ಟಿದ್ದಾರೆ. ಇವರ ಮಗನ ಹತ್ತಿರವಿದ್ದ ಟ್ರಾನ್ಸಿಸ್ಟರ್, ರೇಡಿಯೋ, ಟೈಪ್ ರೆಕಾರ್ಡರ್, ವಾಚ್ ಮುಂತಾದ ಯಾವ ವಸ್ತುಗಳನ್ನು ಸಹ ವಾಪಸ್ ಕೊಟ್ಟಿಲ್ಲ. ಧರ್ಮಸ್ಥಳಕ್ಕೆ ಇವರ ಮಗ ಹೋದಾಗ 4 ಜನರು ಸೇರಿಕೊಂಡು ಒಂದು ರೂಮನ್ನು ಪಡೆದಿದ್ದರು. ಆ 4 ಜನರಲ್ಲಿ 2 ನದಿಗೆ ಬಿದ್ದು ಸತ್ತ ಮೇಲೆ ಉಳಿದ 2 ಯಾರು ಎಲ್ಲಿಗೆ ಹೋದರು ಎಂಬುದನ್ನ ವಿಚಾರಣೆ ಮಾಡಲು ಹೋದಾಗ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. ಸರ್ಕಾರದವರು ಮೊದಲು ಈ ಪೊಲೀಸರ ದೌರ್ಜನ್ಯವನ್ನು ನಿಲ್ಲಿಸಬೇಕು. ಈ ಹೆಡ್ ಕಾನ್ಸ್ಟೇಬಲ್ ಅನ್ನ ಮೊದಲು ಅಮಾನತಿನಲ್ಲಿಟ್ಟು ಈ ಪ್ರಕರಣವನ್ನು ತನಿಖೆ ಮಾಡಬೇಕೆಂದು ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ವಸಂತ ಬಂಗೇರ ಅವರು ಅವತ್ತು ಹೇಳಿದ್ರು. ಅವತ್ತು ವಿಪಕ್ಷ ನಾಯಕರಾಗಿದ್ದವರು ಗರ್ಜಿಸುವಂತಹ ಹುಲಿ ಸಾರೆಕೊಪ್ಪ ಬಂಗಾರಪ್ಪ ಅವರು. ಅವರು ಹೇಳ್ತಾರೆ, ಎಸ್ ಬಂಗಾರಪ್ಪ ಅವರು ಇದೇ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ತಂದೆ ಮಗನನ್ನ ಕಳೆದುಕೊಂಡು ಪೊಲೀಸ್ ಠಾಣೆಗೆ ಹೋದಾಗ ಅವರು ಅನುಕಂಪ ವ್ಯಕ್ತಪಡಿಸಬೇಕಾಗಿತ್ತು. ಈಜು ಬಾರದವರನ್ನ ಮುಳುಗುತ್ತಿದ್ದಾಗ ಅವರನ್ನ ರಕ್ಷಿಸಲಿಕ್ಕೆ ಹೋಗಿ ಆತನು ಕೂಡ ಸತ್ತಿದ್ದಾನೆ. ಈ ದುರಂತ ನಡೆದದ್ದು ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಆತ ಸತ್ತ ವಿಷಯವನ್ನ ರೇಡಿಯೋ ಮೂಲಕ ಬಿತ್ತರಿಸಬೇಕಾಗಿತ್ತು, ಪತ್ರಿಕೆಗಳ ಮೂಲಕ ಮಾಹಿತಿ ನೀಡಬೇಕಾಗಿತ್ತು. ಈ ರೀತಿ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಇದೆ. ಅವರು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಳ್ಳಾರಿಗೆ ಹೋಗಿದ್ದಾಗ ಅವರನ್ನ ಕಂಡು ಅರ್ಜಿ ಕೊಡಲು ಮೃತನ ತಂದೆ ಕಾದು ನಿಂತಿದ್ದರು. ಪೊಲೀಸ್ ಅಧಿಕಾರಿಗಳು ಸಿಎಂ ಭೇಟಿಗೆ ಅವಕಾಶ ನೀಡಿರಲಿಲ್ಲ. ಆತ ಅರ್ಜಿಯನ್ನ ಪೋಸ್ಟ್ ಮೂಲಕ ಸಿಎಂಗೆ ಕಳಿಸಿದ್ದಾನೆ. ಆತನ ಅರ್ಜಿಗೆ ಉತ್ತರ ಕೊಟ್ಟಿಲ್ಲ. ಸದನಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಹೀಗೆ ದೊಡ್ಡದೊಂದು ಚರ್ಚೆ ಆಗುತ್ತೆ. ಅವತ್ತೇನೆ ಸದನದಲ್ಲೇ ಪೊಲೀಸರು ಇಷ್ಟರ ಮಟ್ಟಿಗೆ ಪ್ರಭಾವಕ್ಕೆ ಒಳಗಾಗಿದ್ರು ಅನ್ನುವಂಥ ದಾಖಲೆ ಏನಿದೆ, ಕೆಂಡದಂತಹ ಸತ್ಯ ಏನಿದೆ, ಈಗ SIT ಮುಂದೆ ಇಂತಹ ಪ್ರಕರಣಗಳು ಕೂಡ ವ್ಯಾಪ್ತಿಗೆ ಬರಬೇಕಾಗುತ್ತೆ. ಆದರೆ ಸರ್ಕಾರ 94ರಿಂದ 2014 ಅಂತ ಶರ ಬರೆದಂತಾಗಿದೆ. ಆದರೆ ಒಂದೊಂದೇ ಓಪನ್ ಆಗ್ತಾ ಹೋದ್ರೆ ಈ ಹಿಂದಿನ ಎಲ್ಲ ಕೇಸ್ಗಳು ಕೂಡ ಒಂದು ಇಟ್ಟಿಗೆ ಕಿತ್ತರೆ ಹೇಗೆ ಎಲ್ಲ ಇಟ್ಟಿಗೆಗಳು ಬೀಳ್ತಾವೆ ಅದೇ ರೀತಿ ಬೀಳ್ತವೆ. ಇಷ್ಟು ದಿನ ಯಾವುದೋ ಒಂದು ಸಣ್ಣ ಪ್ರಕರಣಕ್ಕೆ ಸುಳ್ಳು ಹೇಳಿದ್ರು, ಮತ್ತೊಂದು ಸುಳ್ಳು ಹೇಳಿದ್ರು, ಸುಳ್ಳಿಗೊಂದು ಸುಳ್ಳು ಎಲ್ಲಿಗೋ ಬಂದು ನಿಂತಿದೆ. ಆದರೆ ಇಲ್ಲಿ ಪೊಲೀಸರು ಕೂಡ ತಮ್ಮ ಹೊಣೆಗಾರಿಕೆಯನ್ನು ಮರೆತು ಪ್ರಭಾವಕ್ಕೆ ಒಳಗಾಗಿದ್ರು ಅನ್ನುವಂತಹ ಸಣ್ಣ ಎಕ್ಸಾಂಪಲ್ ಇದೆಯಲ್ಲ, ಇದು ಸಣ್ಣದಲ್ಲ, ದೊಡ್ಡ ಎಕ್ಸಾಂಪಲ್. ಅಲ್ಲಿಗೆ ಈಗ SIT ಟೀಮ್ ಏನು ಮಾಡಬೇಕು, ಯಾರನ್ನೆಲ್ಲ ಎದುರಾಕೋಬೇಕು. ಯಾಕಂದ್ರೆ ಈಗ ಪ್ರಭಾವ ಇರ್ಬೋದು. ಅವತ್ತಿನ ಪ್ರಭಾವಕ್ಕೂ ಇವತ್ತಿನ ಪ್ರಭಾವಕ್ಕೂ, ಅವತ್ತು ಬೆಳೆದ ರೀತಿಗೂ ಇವತ್ತು ಬೆಳೆದಿರುವಂತಹ ರೀತಿಗೂ ವ್ಯತ್ಯಾಸಗಳು ಇವೆ. ಹಾಗಿದ್ರೆ SIT ಟೀಮ್ ಈ ಪೊಲೀಸರು ಎಷ್ಟರ ಮಟ್ಟಿಗೆ ಕೆಲವರು ಭ್ರಷ್ಟರಾಗಿದ್ರು, ಪ್ರಭಾವಗಳಿಗೆ ಒಳಗಾಗಿದ್ರು, ಅವರಿಂದಾಗಿ ಅದೆಷ್ಟು ಹೆಣ್ಣು ಮಕ್ಕಳು ಕಣ್ಣೀರಿಟ್ಕೊಂಡು ಸತ್ತು ನರಳಿ ನರಕ ನೋಡಿ ಆ ಮಣ್ಣಲ್ಲಿ ಹೂತು ಹೋಗಿದಾರೋ, ಆ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಇಲ್ಲಿಂದಲೂ ಕೂಡ ತನಿಖೆ ಆಗ್ಬೇಕಲ್ವಾ? ಕಮೆಂಟ್ ಮಾಡಿ.